ಅದೇ ವಿ ಐ ಪಿಗಳು ಬಂದರೆ ಪ್ರಧಾನಮಂತ್ರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಇಂತಹ ಬಡವರನ್ನು ಟಾರ್ಗೆಟ್ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿಗಳು. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದೊಳಗಡೆ ಬಂದು ಬೆಡ್ಗೋಸ್ಕರ ಕಾಯ್ತಾ ಇರುವಂಥ ರೋಗಿಗಳಿಗೆ ಬನ್ನಿ ನಮ್ಮ ಆಸ್ಪತ್ರೆಗೆ, ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಸೂಕ್ತ ಸೌಲಭ್ಯ ಸಿಗುತ್ತೆ ಅಂತ ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ನಿಜಕ್ಕೂ ಇದೊಂದು ದಂಧೆನಾ? ಇದು ಬೇಕು ಅಂತ ನಡೆಸ್ತಾ ಇರುವಂತಹ ದಂಧೆನಾ? ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಯನ್ನು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆಗಳು ಹವಣಿಸ್ತಾ ಇದ್ದಾರಾ? ಐ ಡೋಂಟ್ ನೋ. ಸೊ ಅಲ್ಲಿಗೆ ಬರ್ತಾರೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳು, ನಮ್ಮ ಹಾಸ್ಪಿಟಲ್ಗೆ ಬನ್ನಿ ಅಂತ ಕರೀತಾರೆ. ಇನ್ನು 2-3 ಪ್ರೈವೇಟ್ ಹಾಸ್ಪಿಟಲ್ ಸಿಬ್ಬಂದಿಗಳು ಬರೋದ್ರಿಂದ ರೋಗಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ, ಯಾವ ಹಾಸ್ಪಿಟ್ಲಿಗೆ ಹೋಗಲಿ ಅಂತ. ಮತ್ತೆ ಅವ್ರ ಮಧ್ಯೆನೇ ಜಗಳ ಸ್ಟಾರ್ಟ್ ಆಗುತ್ತೆ. ಜಗಳ ಸ್ಟಾರ್ಟ್ ಆಗಿ ರೋಗಿ ಒಬ್ಬ ಕಳೆದ ವಾರ ಇವ್ರ ಜಗಳದಲ್ಲಿ ಎಲ್ಲಿಗೆ ಹೋಗಬೇಕು ಅಂತಾನೆ ಗೊತ್ತಾಗದೆ